ಇಟ್ಸ್ ಥರ್ಸ್ಡೇ ಈವ್ನಿಂಗ್. ಸೊ ಹಬ್ಬದ ಹಿಂದಿನ ದಿವಸ ನನಗೆ ಆ್ಯಕ್ಚುಲಿ ವರ್ಕ್ ಫ್ರಮ್ ಆಫೀಸ್ ಇತ್ತು. ಆಫೀಸ್ಗೆ ಹೋಗಿ ಬಂದು ಎಲ್ಲನೂ ತೊಗೊಂಡು ಬರೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಮ್ಮ ಮನೆ ಹಿಂದೆ ರೋಡಲ್ಲೇ ಎಷ್ಟು ಮಾವಿನಕಾಯಿ ಮರ ಮತ್ತು ಬೇವಿನ ಸೊಪ್ಪು ಮರ ಎಲ್ಲ ಇದೆ. ಸೊ ನಾವು ಅಲ್ಲೇ ಹೋಗಿ ಕಿತ್ಕೊಂಡು ಬಂದ್ಬಿಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಸೊ ಸಂಜೆ ಆದಮೇಲೆ ಹೇಗೆ ಕಿತ್ಕೊಂಡು ಬರೋದು ಅಂತೇಳ್ಬಿಟ್ಟು ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ. ನೋಡಿದ್ರೆ ಫುಲ್ಲು ಮಳೆ, ಎಷ್ಟು ಮಳೆ ಅಂತೇಳಿದ್ರೆ ಜೋರು ಮಳೆ ಬರ್ತಾಯಿತ್ತು ಅವತ್ತು. ಸೊ ಬೇಗ ಲಂಚ್ ಮುಗಿಸ್ಕೊಂಡು ನಾವು ಹೋಗಿ ಕಿತ್ಕೊಂಡು ಬಂದು ನೆಕ್ಸ್ಟ್ ಡೇ ಹಬ್ಬದ ಪ್ರಿಪ್ರೇಷನ್ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ ಡೇ ಲಂಚ್ಗೆ ನಾನು ಬಸ್ ಸಾಂಬಾರು ಮುದ್ದೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಯಾವಾಗಲೂ ನಮ್ಮ ಮನೇಲಿ ಬಸ್ ಸಾಂಬಾರು, ಸೊಪ್ಪು ಸಾಂಬಾರು ಆ ಥರ ಏನಾದರೂ ಸಾಂಬಾರು ಮಾಡಿದ್ರೆ ಮುದ್ದೆ ಅಂತೂ ಕಂಪಲ್ಸರಿ ಮಾಡ್ತೀನಿ ನಾನು ಯಾವಾಗಲೂ ಬಸ್ಸಾರು ಮಾಡಬೇಕಾದ್ರೆ ಸೊಪ್ಪು ಯಾವಾಗಲೂ ಸ್ಮ್ಯಾಶೇ ಆಗಿಬಿಡುತ್ತೆ. ಒಂದು ವಿಷಲ್ ಹಾಕಿದ್ರೂ ಸ್ಮ್ಯಾಶೇ ಆಗಿಬಿಡುತ್ತೆ. ಹಾಗೆ ಬೇಯಿಸ್ತಿದ್ದೀನಿ ಅಂತ ಹೇಳಿದ್ರೆ ಎಷ್ಟೊತ್ತು ಬೇಯೋ ಥರ ಫೀಲ್ ಆಗ್ತಿದೆ. ಸೊ ನನಗೆ ಸ್ವಲ್ಪ ಬೇಗ ಆಗಬೇಕಿತ್ತಲ್ವಾ. ಒಂದು ವಿಷಲ್ ಹಾಕಿದ್ರೂ ಹಾಗೆ ಆಗ್ತಿದ್ದು. ಇಟ್ಸ್ ನಾಟ್ ಫಸ್ಟ್ ಟೈಮ್, ಎವ್ರಿ ಟೈಮು ಹಾಗೆ ಆಗ್ತಿದೆ. ಓಕೆ, ನೆಕ್ಸ್ಟ್ ಟೈಮಿಂದ ಹಾಗೆ ಬೇಯಿಸಿ ಮಾಡೋಣ ಅಂತ ನಾನು ಸುಮ್ಮನೆ ಆಗೋದೆ. ನಮ್ಮತ್ತೆ ನಾನು ಊರಿಗೆ ಹೋಗಿರ್ಬೇಕಾದ್ರೆ ನಮ್ಮತ್ತೆ ಒಂದಷ್ಟು ಜೋಳದ ಹಿಟ್ಟು ಕಲಿಸಿದ್ರು. ನೀವು ರೊಟ್ಟಿ ಮಾಡ್ಕೊಂಡು ತಿನ್ನಿರಿ ಅಂತೇಳ್ಬಿಟ್ಟು, ಯಾವಾಗಲೂ ರೈಸ್ ತಿನ್ನಬೇಡಿ ಅಂತೇಳ್ಬಿಟ್ಟು. ನನಗೆ ರೊಟ್ಟಿ ಮಾಡೋದಲ್ಲಿ ಚಪಾತಿನೇ ಹುಚ್ಚಕ್ಕೆ ಬರಲ್ಲ. ಜೋಶಲ್ಲೇನೋ ತೊಗೊಂಡು ಬಂದುಬಿಟ್ಟೆ, ಕಲ್ತ್ಕೊತೀನಿ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಅಲ್ಲೂ ಒಂದೆರಡು ಹುಜ್ಜಿದೆ, ಕರೆಕ್ಟಾಗಿ ಬಂತು. ಮತ್ತು ಇಲ್ಲಿ ಬಂದು ಮಾಡೋಷ್ಟರಲ್ಲಿ ನನಗೆ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ. ಓಕೆ, ದೊಡ್ಡ ಹತ್ರ ಹೋಗಿ ಕಲ್ತ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಅವ್ರು ನಮ್ಮ ಮನೆಗೆ ಒಂದ್ಸರಿ ಬಂದಾಗ ಅವ್ರ ಹತ್ರನೂ ನೋಡಿ ಕಲ್ತ್ಕೊಂಡೆ. ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಚೆನ್ನಾಗಿ ಹುಜ್ತೀನಿ. ಯಾರೂ ಇಲ್ಲದೇ ಇರೋ ಟೈಮಲ್ಲಿ ನನಗೆ ಹೆಲ್ಪ್ ಬೇಕಾಗುತ್ತೆ. ನನಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಸೊ ನೋಡೋಣ, ಈ ಸತಿ ಊರಿಗೆ ಹೋದಾಗ ಕ್ಲೀನಾಗಿ ಕಲ್ತ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ರೊಟ್ಟಿ ಬಿಟ್ಟು ಹಸಿಟಲ್ಲಿ ಬೇರೆ ಏನಾದರೂ ರೆಸಿಪೀಸ್ ಮಾಡಿ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಯಾವುದಾದ್ರೂ ಮಾಡಿ ಬೇಗ ಖಾಲಿ ಮಾಡಿಬಿಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.